ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಆಯಗ್ರೀವ ಟ್ರೈಲರ್ ರಿಲೀಸು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದೀವಿ. ಫುಲ್ಲು ಖುಷಿ ಆಯ್ತು. ಚಾಕ್ಲೇಟ್ ಬೇಕಂದ್ರೆ ನೋಡಿ, ಚಾಕ್ಲೇಟ್ ವೆರೈಟಿ ಚಾಕ್ಲೇಟ್. ಏನ್ ಬ್ರೋ ಗುಳ್ಳೆ ಮಟ್ಟೆ ಬರ್ತಾ ಇದೆ? ಗೈಸ್ ನಾವ್ ಅದನ್ನ ತಿನ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ವು, ಅಷ್ಟರಲ್ಲಿ ಸಾಧು ಕೋಕಿಲ್ ಸರ್ ಅವ್ರು ಸಿಕ್ಬಿಟ್ರು. ಸ್ನಾನ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಕಡಲೆಕಾಳು ಮಜ್ಜಿಗೆ ಹುಳಿ ಬ್ರೋ, ಫುಲ್ ಫ್ರೆಂಡ್ ನಡಿ ಬ್ರೋ. ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ನೀನು ಒಡ್ಡಾಡ್ಬೇಡ, ನಿಂತ್ಕೊ ಒಂದ್ ಕಡೆ. ಇಲ್ಲ ಕಾಣಿಸೋದ್ರ ಮೇಲೆ. ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನಾವು ಆಯಗ್ರೀವ ಟ್ರೈಲರ್ ರಿಲೀಸು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದೀವಿ. 7:30ಗೆ ಬಿಡ್ಬೇಕಿತ್ತು, 8 ಗಂಟೆ ಆಗೋಗೈತೆ, ಫುಲ್ಲು ಟೈಮ್ ಆಗೋಗೈತೆ. ಇವಾಗ ಬನ್ನಿ ಗೈಸ್ ಬೇಗ ಮನೆ ಬಿಡೋಣ. ಸೊ 4-5 ಸತಿ ಫೋನ್ ಹಾಕ್ಬಿಟ್ಟವ್ರ, ಅಲ್ಲೇ ಫುಲ್ಲು ಟೈಮ್ ಆಗ್ಬಿಟ್ಟೈತಂತೆ. ಸೊ ಅದಕ್ಕೋಸ್ಕರ ಬೇಗ ಬಿಡ್ತಾ ಇದೀನಿ. ಸೊ ಫಸ್ಟ್ ಟೈಮ್ ಯಾರನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಹತ್ತತ್ರ ಅರ್ಧ ಗಂಟೆ ಲೇಟ್ ಆಗಿ ಬಂದು ಫೈನಲಿ ಬಸ್ ಹತ್ತಿದೀವಿ. ಕ್ಯಾನ್ಸಲ್ ಆಗೈತೆ ಅಂತ ಅಂತವ್ರೆ. ನೋಡೋಣ ಬರ್ರಿ ಏನೇನ್ ಆಗುತ್ತೆ ಅಂತ. ಥಿಯೇಟರ್ಗೆ ಹೋಗ್ಬಿಟ್ಟು ನೋಡೋಣ. ಯಾವ ಥಿಯೇಟರ್ ಬ್ರೋ? ನವರಂಗ್ ಥಿಯೇಟರ್ ಅಂತೆ. ಬೇಗ ಹೋಗೋಣ. ಸುಮ್ನೆ ರೀಲ್ಸ್ ನೋಡ್ತಾ ಇದೆ ಕುತ್ಕೊಂಡು. ಬಸ್ ರಶ್ ನೋಡಿ ಗೈಸ್, ಬೆಂಗಳೂರಲ್ಲಿ ಯಾವ ತರ ರಶ್ ಅಂತ. ಗೈಸ್ ಇವ್ರಿಗೆ ಟಾಯ್ಲೆಟ್ಗೆ ತುಂಬಾ ಅರ್ಜೆಂಟ್ ಅಂತೆ. ನಾವು ಬೇರೆ ಸ್ಟಾಪ್ ಅಲ್ಲಿ ಇಳಿದ್ಬಿಟ್ಟಿದೀವಿ. ಇವಾಗ ನಡ್ಕೊಂಡು ಥಿಯೇಟರ್ ಹತ್ರ ಹೋಗ್ಬಿಟ್ಟು ಟಾಯ್ಲೆಟ್ ಮಾಡ್ಬಿಟ್ಟು ಎಲ್ಗ ಹೋಗ್ಬೇಕು? ಅದೇ ನವರಂಗ್ ಥಿಯೇಟರ್ ಹತ್ರ ಹೋಗ್ಬೇಕು. ಇಲ್ಲಿ ಬೇರೆ ಥಿಯೇಟರ್, ಇದು ಬೇರೆ ಥಿಯೇಟರ್. ವೀರೇಶ್. ಈಗ ವೀರೇಶ್ ನೆನಪಾದ್ರೆ ನನ್ಗೆ ಯಾವ ಫಿಲಂ ನೆನಪಾಗುತ್ತೆ ಗೊತ್ತಾ ಬ್ರೋ? ಕೂಲಿ. 2 ಸತಿ ಬಂದಿದ್ದೀನಿ ಕೂಲಿ ಫಿಲಂಗೆ. 2 ಸತಿನೂ ನೋಡಿಲ್ಲ, ಬರೀ ಕ್ಲಿಚ್ ಆಗ್ತಾ ಇರುತ್ತೆ ಗೊತ್ತಾ, ಸೌಂಡ್ ಆಫ್ ಈ ತರ ಎಲ್ಲ ಆಗಿ ಹಿಂಸೆ ಆಗ್ಬಿಟ್ಟಿತ್ತು. ಇಲ್ಲ ಇಲ್ಲೇ ಇದು ಪ್ರಸನ್ನದಲ್ಲ, ಇಲ್ಲೇ ಅನ್ಸುತ್ತೆ. ಡೆವಿಲ್ಲೂ ಅಷ್ಟೇ ಗ್ಲಿಚ್ ಆಗ್ಬಿಟ್ಟಿತ್ತು. ಹೌದಾ? ಕೂಗುದ್ಬಿಟ್ಟಿದ್ರು. ಇಲ್ಲ ಪ್ರಸನ್ನದಲ್ಲ ಗೊತ್ತಿಲ್ಲ, ಅದ್ರಲ್ಲಿ ಒಂದ್ ಕಡೆ ಆಗಿತ್ತು. ಇಲ್ಲೇ ಅಂತದ್ದು ಮೇ ಬಿ. ಪ್ರಸನ್ನದಲ್ಲ ಹಂಗ ಆಗಲ್ಲ. ನಿಮ್ ಲೈಫ್ ನ ನೀವ್ ಎಲ್ಲಿ ಕಳ್ದಿರ್ತೀರಾ? ಅರ್ಧ ಲೈಫ್ ಎಲ್ಲಿ ಕಳ್ತಿದ್ದೀರಾ ಅಂದ್ರೆ ನಾನ್ ಕಲ್ತಿರೋದ ನನ್ ಕಾಲೇಜಲ್ಲಿ, ಸ್ಕೂಲ್ಸ್ ಅಲ್ಲಿ. ನಾನ್ ಕಳ್ದಿರೋದು ಎಲ್ಲಿಗೂ. ನಾನು ಅರ್ಧ ಸ್ಕೂಲಲ್ಲಿ ಕಳೆದ್ರೆ ಇನ್ನರ್ಧ ಥಿಯೇಟರ್ ಬ್ರೋ. ಗೈಸ್ ಇವಾಗ ಅವ್ರು ಬಾತ್ರೂಮ್ಗೆ ಹೋದ್ರು, ಇವೆಲ್ಲ ಕೊಟ್ಬಿಟ್ಟು ಹೊಂಟೋಗ್ರೆ ಬ್ಯಾಗು ಕೀಗೆಲ್ಲ. ಸೊ ಥಿಯೇಟರ್ ಹತ್ರ ಇರ್ಲಿಲ್ಲ, ಜನ ರಶ್ ಇದ್ರು, ಅದಕ್ಕೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋಗವ್ರೆ. ನಾವು ಇವಾಗ ಶಾಸ್ತ್ರಲ್ಲಿ ಇದ್ದೀವಿ ನೋಡ್ರಿ. ಇಲ್ಲಿಂದ ನವರಂಗ್ ಥಿಯೇಟರ್ ಹತ್ರ ಹೋಗ್ಬೇಕು. ಟೈಮ್ ಬೇರೆ ಆಗೋಗೈತೆ ಗೈಸ್. ನನ್ಗೆ ಇನ್ನೊಂದೇನು ಅಂದ್ರೆ ಹತ್ತತ್ರ ವಾಮನ ರಿಲೀಸ್ ಆಗಿ ಇನ್ನ ಕರೆಕ್ಟಾಗಿ ಒಂದ್ 5-6 ತಿಂಗಳು ಆಗಿಲ್ಲ, ಅಂದಾಜು ಅಂದ್ರೂ ಕೂಡ 5-6 ತಿಂಗಳು ಆಗಿಲ್ಲ. ಆದ್ರೆ ಇಷ್ಟು ಬೇಗ ಹೆಂಗೆ ಇದು ಆಯಗ್ರೀವ ರಿಲೀಸ್ ಮಾಡ್ತಾವ್ರೆ ಅನ್ನೋದೇ ಒಂದ್ ಕನ್ಫ್ಯೂಸ್. ನೋಡೋಣ ಬರ್ರಿ ಏನೇನ್ ಆಗುತ್ತೆ ಅಂತ. ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದೀನಿ ಗೈಸ್. ಅಲ್ಲಿಂದ ಸೀದಾ ಬಸ್ ಹೊತ್ಕೊಂಡು ನವರಂಗ್ ಥಿಯೇಟರ್ ಹತ್ರ ಬಂದು ಆಯಗ್ರೀವ ಟ್ರೀಸರ್ ಲಾಂಚ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೋ. ಒಂದ್ ಕಡೆ ಹೂವ ರೆಡಿ ಮಾಡ್ಕೋತಿದ್ರು ಅಂತ ಅವ್ರಿಗೊಂದ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೋ. ಅಷ್ಟ್ರಲ್ಲಿ ಥಿಯೇಟರ್ ಓಪನ್ ಆಯ್ತು. ಸರಿ ಅಂತ ಹೋಗ್ತಿದ್ದೋ, ಅಷ್ಟ್ರಲ್ಲಿ ಸೈಗ್ ನ ಯಾರೋ ಬೇರೆ ಹುಡುಗ ಅನ್ಕೊಂಡು ಇವ್ರನ್ನ ಹಿಡ್ಕೊಬಿಟ್ಟಿದ್ರು. ನೀನ್ ಯಾಕೆ ಒಳಿಕ್ ಹೋಯ್ತಾ ಇದೀಯಾ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ಕೆ ಬಿಟ್ರು. ನನ್ನ ಬಿಟ್ಬಿಟ್ರು, ನನ್ನ ಕನ್ಫ್ಯೂಸ್ ಬ್ರೋ. ಫುಲ್ ಫ್ರೆಂಡ್ ನಡಿ ಬ್ರೋ. ಗೈಸ್ ಜಸ್ಟ್ ಟ್ರೈಲರ್ ಅಷ್ಟೇ. ಇಲ್ಲ ಬ್ರೋ ಟ್ರೈಲರು. ಹೌದಾ? ತಗೋ ಗೈಸ್ ಎಲ್ಲರೂ ಹಂಗೆ ವೆಯ್ಟ್ ಮಾಡ್ತಿದ್ದೋ ಇನ್ನೇನು ಹಾಕ್ತಾರೆ ಅಂತ. ಅವರು ಕೂಡ ಸ್ಟಾರ್ಟ್ ಮಾಡಿದ್ರು ಹಾಕಕ್ಕೆ. ಧನ್ವೀರನ ಎಂಟ್ರಿ ನೋಡಿ ನಮ್ಗಂತೂ ಫುಲ್ಲು ಖುಷಿ ಆಯಿತು. ಅದನ್ನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಜೂನಿಯರ್ ಧನ್ವೀರಣ್ಣನೇ ಸಿಕ್ಬಿಟ್ರು. ಜೂನಿಯರ್ ಧನ್ವೀರಣ್ಣ ತರಾನೇ ಅವ್ರೆ ನೋಡ್ರಿ ಇವರು. ಸೇಮ್ ಬಲ್ಕಿಂಗ್ ಮಾಡಿದ್ರೆ ಹಂಗೆ, ಸೇಮ್ ಬಾಡಿ ಗಿಡಿ ಮಾಡಿದ್ರೆ ಸೇಮ್ ಬ್ರೋ. ಗೈಸ್ ಆಯಗ್ರೀವ ಟ್ರೈಲರ್ ಮುಗಿಸ್ಕೊಂಡು ಇವಾಗ SP ರೋಡ್ ಹೋಗ್ತಾ ಇದೀವಿ. ಅಲ್ಲಿ ಥಿಯೇಟರ್ ಹತ್ರ ನಾವು ಜಾಸ್ತಿ ಹೊತ್ತಿರ್ಲಿಲ್ಲ, ಇದ್ರೆ ಒಂದ್ ಅರ್ಧ ಗಂಟೆ ಇದ್ವಾ ಬ್ರೋ? ಅರ್ಧ ಗಂಟೆ ಇದ್ದು ಅದನ್ನ ಮುಗಿಸ್ಕೊಂಡು ಇವಾಗ SP ರೋಡ್ ಹೋಗ್ತಾ ಇದೀವಿ. ಇವಾಗ ಎಲ್ಲಿದೀವಿ ಅಂದ್ರೆ ಸದ್ಯಕ್ಕೆ ಮೆಜೆಸ್ಟಿಕ್ ಅಲ್ಲಿ ಇದೀವಿ. ಫೋನ್ ಕೇಸ್ ತಗೋಬೇಕಂತೆ. ನಾನೊಂದ್ ಕ್ವಶನ್ ಕೇಳೋಣ ಅಂತಿದ್ದೀನಿ ನಮ್ಗೆ, ನಿಮ್ಗೂ ಅಷ್ಟೇ, MKಗೂ ಅಷ್ಟೇ. ಆನ್ಸರ್ ಹೇಳ್ತೀನಲ್ಲ ಬ್ರೋ, ಅದನ್ನ ಕಟ್ ಮಾಡ್ಕೋಬೇಕು. ಕಮೆಂಟ್ ಆಗ್ರಿ ನೀವು. ಕಮೆಂಟ್ ಆಗ್ರಿ. ಏನಂದ್ರೆ ಒಂದು ಇದಿರುತ್ತೆ, ಅಂದ್ರೆ ಒಂದ್ ದಾರಿ ಇರುತ್ತೆ ಹೈವೇ. ಸೊ ಹೈವೇಲಿ ಯಾವ್ದೋ ಗಾಡಿಗಳು ಓಡಾಡ್ತಿರಲ್ಲ ಅಷ್ಟಕ್ಕಷ್ಟೇ. ಅದು ಮಿಡ್ ನೈಟ್ ಆಗಿರುತ್ತೆ, ಅದರಿಂದ ಒಂದು ಲಾರಿ ಬರುತ್ತೆ. ಆದ್ರೆ ಒಬ್ಬ ಹುಡುಗ ಇರ್ತಾನೆ, ಅವನು ವೆಯ್ಟ್ ಮಾಡ್ತಾ ಇರ್ತಾನೆ, ಎಲ್ಲೋ ಒಂದ್ ಕಡೆ ಹೋಗ್ಬೇಕಾಗಿರುತ್ತೆ. ಬಟ್ ಯಾವ ಗಾಡಿ ಬರ್ತಾ ಇರಲ್ಲ. ಒಂದ್ ಲಾರಿ ಬರುತ್ತೆ ಅದೇ ಟೈಮಿಗೆ ಲಾರಿ ಬಂದಾಗ ಲಾರಿ ಗಡ್ಡ ಹಾಕ್ಬಿಟ್ಟು ಅವ್ನು ಕೇಳ್ದಾನ ಹುಡುಗ,
ಅಣ್ಣ ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಕೇಳ್ತಾನೆ. ಇಂಥ ಜಾಗಕ್ಕೆ ಹೋಗ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಸರಿ ಅವ್ನು ಕೇಳ್ತಾನೆ, ನಾನು ಬರ್ಲಾ ಅಂತ ಕೇಳ್ತಾನೆ. ಅದಕ್ಕೇನೆ ಅವನು ಲಾರಿ ಡ್ರೈವರ್ ಇರ್ತಾನಲ್ಲ, ಅವನು ಅದಕ್ಕೂ ಒಂದೇ ಆನ್ಸರ್ ಕೊಡ್ತಾನೆ. ಅವ್ನು ಕೇಳ್ತಾನೆ, ಅಣ್ಣ ಲಾರಿಲಿ ಲೋಡ್ ಏನೈತಣ್ಣ ಅಂದ್ರೆ ಟೈಮ್ ಎಷ್ಟು ಅಂತಾನು ಕೇಳ್ತಾನೆ. ಅಲ್ಲ ಲಾರಿ ಡ್ರೈವರು ಅವನು ಬರ್ತೀನಿ ಬರ್ಲಾ ಅಂತ ಕೇಳಿದ್ಕೆ ಅವನು ಅದೇ ಆನ್ಸರ್, ಅದಕ್ಕೂ ಒಂದೇ ಆನ್ಸರ್. ಆ ಲಾರಿಲಿ ಲೋಡ್ ಏನಿದೆ ಅಣ್ಣ ಅಂತ ಕೇಳ್ತಾನೆ ಅವನು. ಇವನು ಅವನು ಲಾರಿಲಿ ಲೋಡ್ ಏನಿದೆ ಅಂತ ಕೇಳ್ತಾನೆ. ಇದಕ್ಕೆ ಏನ್ ಆನ್ಸರ್? ಎರಡಕ್ಕೂ ಒಂದೇ ಆನ್ಸರ್. ನಾನು ಹೇಳ 10 ಟೈಮ್ ಕೇಳಲ್ಲ ಅಪ್ಪ. ಅಲ್ಲ, ಲಾರಿ ಲೋಡ್ ಏನೈತೆ ಲೋಡುನು 10 ಇರುತ್ತೆ. ಯಾವ್ದೋ ಮೇವು 10 ಏನ್ 10 ಲೋಡು ಏನೋ ಗೊತ್ತಿಲ್ಲ, ಹೇಳಿ ಆಯ್ತಾ ಗೊತ್ತಾಯ್ತು. ಸೇಮ್ 10 ತರಾನೇ, ಆದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಐತೆ. ಕಮೆಂಟ್ ಮಾಡಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಇನ್ನೊಂದ್ ಐತಂತೆ, ಇದನ್ನು ಕೇಳೋಣ ಬರ್ರಿ. ಯಾರಿಗೂ ಗೊತ್ತಾಗಲ್ಲ. ಒಂದು ಮನೆ ಕೂಡು ಕುಟುಂಬದಲ್ಲಿ ಒಬ್ಬ ಇರ್ತಾನೆ ಅಂಕಲ್. ಸೊ ಅಂಕಲ್ ಅವ್ರ ಫ್ರೆಂಡ್ ಬರ್ತಾನೆ ಮನೆಗೆ. ಫಸ್ಟ್ ಟೈಮ್ ಬರ್ತಾನೆ ಅವ್ರ ಮನೆಗೆ. ಆಗ ಅಂಕಲ್ ಕರಿತಾನೆ, ಕರೆದ್ಬಿಟ್ಟು ಹೆಂಡತಿಗೆ ಏನೋ ಒಂದ್ ಹೇಳ್ತಾನೆ ಅವ್ರ ಫ್ರೆಂಡ್ ಬಂದಾಗ. ಅದಕ್ಕೂ ಒಂದೇ ಆನ್ಸರ್. ಅಂಕಲ್ ಅವ್ರ ಮಗ ಇರ್ತಾನಲ್ಲ, ಅವ್ರ ಮಗ ಅವತ್ತು ಸ್ಕೂಲ್ಗೆ ಹೋಗಿರಲ್ಲ. ಅವಾಗ ಅಂಕಲ್ ಹೇಳ್ತಾರೆ, ಅದೇ ಮನೆಗೆ ಬಂದಿರ್ತಾರಲ್ಲ ಫ್ರೆಂಡ್, ಅಂಕಲ್ ಅವ್ರ ಫ್ರೆಂಡ್, ಅವ್ರು ಕೇಳ್ತಾರೆ ಏನಕ್ಕಪ್ಪ ಹೋಗಿಲ್ಲ ಸ್ಕೂಲ್ಗೆ ಅಂತ. ಅದಕ್ಕೂ ಒಂದೇ ಆನ್ಸರ್. ಅವ್ರ ಹೆಂಡತಿಗೆ ಹೇಳೋದು ಒಂದೇ ಆನ್ಸರ್, ಅವ್ರ ಮಗ ಹೇಳೋದು ಒಂದೇ ಆನ್ಸರ್. ಗೊತ್ತಿಲ್ಲ ಅವ್ರ. ಕಮೆಂಟ್ ಹಾಕ್ರಿ ಗೈಸ್ ನೀವು. ಗೈಸ್ ಇವಾಗ SP ರೋಡ್ ಬಂದು ಇಲ್ಲೊಂದ್ ಪಾರಿವಾಳ ನೋಡ್ರಿ, ಪಾಪ ಕರೆಂಟ್ ಹೊಡೆದ್ಬಿಟ್ಟೈತೆ. ಬಾಯ, ನಾನು ಅಂತವ್ ನೋಡಕ್ಕೆ ಒಂಥರ ಅನ್ಸ್ಬಿಡುತ್ತೆ ಬ್ರೋ. ಅಳು ಬರ್ತಾಯ್ತಾ ಇವ್ರಿಗೆ? ತಮಾಷೆ, ಅದ್ರ ಕಷ್ಟ ಅದ್ರ ಗೊತ್ತು. ಕೋಚ್ ಅಂಗಡಿ ಬಂದು ಇದನ್ನ ತಗೋ ಅಂತ ಇದೀನಿ, ಹುಡುಗಿರ್ದು ಅಂತವ್ರೆ. ಇದನ್ ತಗೊಡು. ಗೈಸ್ ನಾವ್ ಅಮ್ಮ ಫೋನ್ ಮಾಡಿತ್ತು, ಅಷ್ಟರಲ್ಲಿ ಇವ್ರೊಂದ್ ಕ್ಯಾಪ್ ತಗೊಂಡೇ ಬಿಟ್ಟಿದ್ರು. ಹಿಂದೆ ಹಳೆ ತೋರ್ಸಿ ಆಯ್ತಾ? ಹಳೇದಲ್ಲಿ ಆಪಲ್ ಲೋಗೋನೇ ಹೊಂಟೋಗ್ಬಿಟ್ಟಿತ್ತು. ಇವಾಗ ನೆಕ್ಸ್ಟ್ ಮನೆಗ ನೋಡಿದ್ವಲ್ಲ, ಗೈಸ್ ಇವಾಗ ಅಲ್ಲಿಂದ ಪೌಚ್ ನ ತಗೊಂಡು ಕೇಸು ಏನೋ ಒಂದು, ಯಾವ ಕೇಸು? ಪೊಲೀಸ್ ಕೇಸಾ? ಫೋನ್ ಕೇಸು. ನಾವು ಲೋಕಲ್ ಅಪ್ಪ, ನಮ್ ಕಡೆ ಪೌಚ್ ಅಂತೀವಿ. ತಗೊಂಡು ನಿಮಿಷ ಬ್ರೋ, ಲೂಲು ಮಾಲ್ ಹತ್ರ ಬಂದಿದೀವಿ. ಹೇಳು ಬ್ರೋ. ಆಯ್ತು, ಏನು ಬ್ರೋ? ಫೋನ್ ತಲೆ ಮೇಲೆ ಇಟ್ಕೊಂಡ್ರೆ ಏನು ಬ್ರೋ? ಟೆಲಿಫೋನು. ಗೈಸ್ ಇವಾಗ ಲೂಲು ಮಾಲ್ ಹತ್ರ ಬಂದಿದೀವಿ. ಲೂಲು ಮಾಲ್ ಅಲ್ಲ ಗೈಸ್, ಇದು ಇನ್ನೇನು ಐಲು ಮಾಲ್. ತಗೋ ಗೈಸ್ ಏನಾಯ್ತು ಅಂದ್ರೆ, MK ಬ್ಯಾಗ್ ಇಟ್ಕೊಂಡು ನಿಂತವನೆ. ನಾನು ಒಳಗಡೆ ಬಂದಿದ್ದೀನಿ, ಬಿಕಾಸ್ ಇಲ್ಲಿ ಬ್ಯಾಗ್ ಅಲೋ ಇಲ್ವಂತೆ. ಅಲ್ಲಿ ಒಂದು ಲಗೇಜ್ ಕಂಪಾರ್ಟ್ಮೆಂಟ್ ಇದೆ ಆ ಕಡೆ ಸೈಡ್, ಅಲ್ಲಿ ಕೊಡ್ಬೋದಿತ್ತು. ಬಟ್ ಯಾಕೋ ಮನ್ಸು ಒಪ್ಲಿಲ್ಲ. ಇವಾಗ ಬಂದಿದ್ದೀನಿ, ಇಲ್ಲಿ ಸ್ಟಿಂಗ್ ಹುಡುಕ್ಬೇಕು. ಸ್ಟಿಂಗ್ ಹುಡುಕ್ತಾ ಇದ್ದೀನಿ ಗೈಸ್. ಚಾಕ್ಲೇಟ್ ಬೇಕಂದ್ರೆ ನೋಡಿ, ಚಾಕ್ಲೇಟ್ ವೆರೈಟಿ ಚಾಕ್ಲೇಟ್ ಸಿಕ್ ಆಗೈತೆ. ಸೊ ಗೈಸ್ ಫೈನಲಿ ಬಿವರೇಜಸ್ ಕಂಪಾರ್ಟ್ಮೆಂಟ್ ಸಿಕ್ತು. ಇವಾಗ ಕೋಲ್ಡ್ ಆ ಕಡೆ ಇರುತ್ತೆ, ಸೊ ಆ ಕಡೆ ಹೋಗಿ ತಗೊಂಡ್ಬಿಡೋಣ. ಗೈಸ್ ಫೈನಲಿ ಸ್ಟಿಂಗ್ ಇಲ್ಲೇ ಇದೆ, ತಗೊಂಡ್ಬಿಡೋಣ. ಸ್ಟಿಂಗ್ ಒಂದು ತಗೊಳ್ಳೋಣ. ಅವ್ನು ಏನ್ ಕುಡಿತಾನೆ ಇಲ್ಲ ಗೊತ್ತಿಲ್ಲ. ಗೈಸ್ ನೋಡಿ, ಎರಡೆರಡು ಪ್ರಾಡಕ್ಟ್ಗೆ ಇಷ್ಟು ದೊಡ್ಡ ಬಿಲ್ಲು ನೋಡಿ. ಬ್ಯಾಗ್ ಇಟ್ಕೊಂಡು ನಿಂತವ್ರೆ ಇವಾಗ. ಸೊ ಮೇಲ್ಗಡೆ ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ತಿನ್ನಕ್ ಹೋಗ್ತಾ ಇದೀವಿ. ಗೈಸ್ ನಾವ್ ಆರ್ಡರ್ ಬಂತು ನೋಡ್ರಿ. ಏನ್ ಬ್ರೋ, ಗುಳ್ಳೆ ಮೊಟ್ಟೆ ಬರ್ತೈತೆ? ಗುಳ್ಳೆ ಮೊಟ್ಟೆ, ಅದಕ್ಕೇನೆ ಗುಳ್ಳೆ ಮೊಟ್ಟೆ ಅಂತೆ. ಗೈಸ್ ಇದು ಸೈಕೋರ್ದು ಜ್ಯೂಸು ಖಾಲಿ ಮಾಡಿದ್ರು. ಇದ್ರೊಳಗಡೆ ಐಸ್ ಕ್ಯೂಬ್ ಐತೆ. ಇದಕ್ಕೆ ಅವಾಗ ತಂದಿರೋ ಸ್ಟ್ರಿಂಗ್ ನ ಹಾಕೋತಾವ್ರಿ ಇವಾಗ ಇಲ್ಲಿ. ರೆಡ್ ಇದೆ ಏನ್ ಸೇಮ್ ಟೇಸ್ಟ್ ಇರುತ್ತೆ ಬ್ರೋ. ಐಸ್ ಇನ್ನೂ ಕರ್ಗಿಲ್ಲ. ಗೈಸ್ ನಾವು ಅದನ್ನ ತಿನ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ವು. ಅಷ್ಟರಲ್ಲಿ ಸಾಧು ಕೋಕಿಲ್ ಸರ್ ಅವ್ರು ಸಿಕ್ಬಿಟ್ರು. ನಾವು ನೋಡಿ ಫುಲ್ ಗಾಬ್ರಿ, ಒಂದು ಸೆಕ್ಯೂರಿಟಿ ಇಲ್ಲ, ಏನು ಇಲ್ಲ, ಸುಮ್ನೆ ನಡ್ಕೊಂಡು ಹೋಗ್ತಿದ್ರು. ಗೈಸ್ ಸೊ ಫೈನಲಿ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಆಮೇಲೆ ಇನ್ನೊಂದು ಸಾಧು ಕೋಕಿಲ್ ಸರ್ ಅವರು ಈಚೆ ಬಂದ್ರು ಅಲ್ಲಿ ರೆಸ್ಟೋರೆಂಟ್ ಇಂದ. ಬಟ್ ಏನಾಯ್ತು ಅಂದ್ರೆ, ಅವ್ರು ಇನ್ನೊಂದ್ ಕಡೆ ಮೇಲ್ಗಡೆ ಎಲ್ಲೋ ಹೋಗ್ಬೇಕಾಗಿತ್ತಂತೆ, ಅಲ್ಲೊಂಚೂರು ಮಾತಾಡ್ಬೇಕಾಗಿತ್ತು. ಸೊ ಅವ್ರಲ್ಲೂ ಬ್ಯುಸಿ ಆಗ್ಬಿಟ್ಟಿದ್ರು. ನಾವು ಹೋಗಿ ಡಿಸ್ಟರ್ಬ್ ಮಾಡ್ಲಿಲ್ಲ, ಅವ್ರು ಕೆಳಗಡೆ ಬರ್ಲಿಲ್ವಲ್ಲ. ಸೊ ಅದರಿಂದ ನಾವೇನೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಮೀಟ್ ಆಗ್ಬಿಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾರು ಸಿಗ್ತಾರೆ ಅಂತ ಹಿಂಗೆ ಬಂದಿದೀವಿ. ಹೊರಗಡೆ ರೀಲ್ಸ್ ಮಾಡ್ಕೊಂಡಿದ್ದಾಯ್ತು. ಸೊ ಇವಾಗ ಹೊರಡ್ತಾ ಇದೀವಿ. ಇವನು ಮನೆಗೆ ಹೋಗಿ ಸಿಗ್ತಾನೆ. ಸೊ ಹಂಗೆ ಸಪೋರ್ಟ್ ಮಾಡ್ತೀರಿ. ಬರ್ತೀನಿ. ಜೈ ಕರ್ನಾಟಕ. ಮತ್ತೆ ತಡಿಯಮ್ಮ, ಆಫ್ ಮಾಡಿದೀನಿ. ಅದೇನೋ ಮಿಸ್ ಆಗಿ ಒತ್ಬಿಟ್ಟೆ, ಸೌಂಡ್ ಆಫ್ ಮಾಡಿದೆ ಗೈಸ್. ಇವಾಗ ಬ್ಲಾಗ್ ಮಾಡ್ಬೇಕು ಅಂತ, ಅದಕ್ಕೆ ನಮ್ಮ ಅಮ್ಮ ಬಡ್ಕತೈತೆ. ಸೊ 9 ಗಂಟೆ ಆಯ್ತು. ನಾನ್ ಮನೆಗೆ ಬಂದಾಗ ಎಷ್ಟು ಗಂಟೆ ಆಗಿತ್ತಮ್ಮ? 5 ಗಂಟೆ ಆಗಿತ್ತಲ್ವಾ? 5 ಗಂಟೆ ಆಗಿತ್ತು. ಸೊ ಬ್ಲಾಗ್ ಮಾಡಕ್ ಆಗ್ಲಿಲ್ಲ, ಎಂತಂದ್ರೆ ಸ್ನಾನ ಮಾಡ್ಕೋಬೇಕಿತ್ತು.
ಸ್ನಾನ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ ಗೈಸ್, ಇವಾಗ ನಮ್ಮ ಅಮ್ಮ ಮುದ್ದೆ ಮತ್ತೆ ಇದೇನ್ ಕಾಳು, ಕಡಲೆಕಾಳು ಮಜ್ಜಿಗೆ ಹೋಳಿಗೆ ಅಷ್ಟೇ ಗೈಸ್. ಇದು ನಾವು ಊಟ ಮಾಡ್ಬಿಟ್ಟು ಇವಾಗ ಮಲಗಬೇಕು. ಸೊ ಇವಾಗ ನೋಡ್ತಿರೋ ವಿಡಿಯೋನೇ ಎಡಿಟ್ ಮಾಡಬೇಕು. ಯಾಕೋ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಕಾಲು ನೋವು, ಬರೇ 2 ಕಾಲು ನೋವು ಸಿಕ್ಕಾಪಟ್ಟೆ ಅವ್ರು ಕೇಳಿ ಬಿಡ್ಲಿ ಹೇಳ್ತೀನಿ ನಾನು. ಅಷ್ಟೇ ಗೈಸ್. ಕೇಳಿಲ್ಲ ಅಂದ್ರೂ ಅಷ್ಟೇ ಗೈಸ್ ಯಾವಾಗ್ಲೂ ಇದೊಂದ್ ಮಾಡ್ತೀಯ ಊಟನ, ಚಿಕನ್ ಮಟನ್ ಮಾಡೋಣ ಅನ್ನೋ ತಲೆಲೇ ಇಲ್ಲ ಅಮ್ಮಂಗೆ. ತಲೆಲ್ಲದೆ ಕೈಯಲ್ಲಿ ಮಾಡಲ್ಲ ಅಷ್ಟೇ. ಅಷ್ಟೇ ಗೈಸ್, ಇದನ್ನ ತಿನ್ಬಿಟ್ಟು ಇವಾಗ ಮಲಗ್ಬೇಕು. ಆಗ್ಲೇ ಹೇಳ್ದೆ ತಾನೆ, ಏನ ನನಗೆ ಬಿಟ್ಬಿಡವ ತಾಯಿ. ಇವಾಗ ಅಷ್ಟೇ ಗೈಸ್, ಇದನ್ನ ತಿನ್ಬಿಟ್ಟು ಮಲಗ್ಬೇಕು. ಸುಮ್ನಿರು. ಅಷ್ಟೇ ಗೈಸ್, ಇದನ್ನ ತಿನ್ಬಿಟ್ಟು ಮಲಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋರ್ಗು ವೆಯ್ಟ್ ಮಾಡಿ ಅಂತ ಹೇಳ್ತಾ, ಹೊಸ್ದಾಗಿ ಯಾರನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳು. ನಾವೇನು ಹೇಳೋಷ್ಟಿರಲ್ಲ, ವಿಡಿಯೋ ಚೆನ್ನಾಗಿ ಹಾಕ್ತಾರೆ ಅವರೇ ಮಾಡ್ಕೊತಾರೆ, ಸುಮ್ನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋರ್ಗು ವೆಯ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.